ಕಲಬುರಗಿಯಲ್ಲಿ ವಿಐಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ನಗರದ ಪಬ್ಲಿಕ್ ಗಾರ್ಡನ್ ಬಳಿ ಇರುವ ಯಾತ್ರಿಕ್ ನಿವಾಸದಲ್ಲಿ ಬೆಳಗ್ಗೆ 10:30 ಗಂಟೆಗೆ ರಾಜಕೀಯ ಬಹಿರಂಗ ಸಭೆ ನಾಳೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಐಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಮನವಿಯನ್ನ ಮಾಡಿದ್ದಾರೆ. ನಾಳೆ ನಡೆಯಲಿರುವ ರಾಜಕೀಯ ಬಹಿರಂಗ ಸಭೆ ಬಗ್ಗೆ ಮಾಹಿತಿ ನೀಡಿದ ಅವರು ಸಮಾಜದ ಸ್ವಾಮೀಜಿಗಳು ಹಾಗೂ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ವಿಐಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಅವರು ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಿರಿಯ ಮುಖಂಡರು, ರಾಜಕೀಯ ಧುರೀಣರು ಬಂದು ಈ ಸಂಘಟನಾ ಸಭೆಯಲ್ಲಿ ಪಾಲ್ಗೊಳ್ಬೇಕು. ನಮ್ಮ ಈ ಒಂದು ಮತ ಏನಿದೆ, ಇವತ್ತು ನಮ್ಮ ಸಮಾಜದ ಮತ ಪೋಲಾಗಿ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದೆ. ಅದನ್ನೆಲ್ಲ ನಾವು ನಮ್ಮ ಮತ ನಾವು ಹಾಕ್ಕೊಂಡು ನಾವು ರಾಜಕೀಯ ಒಂದು ಶಕ್ತಿ ಪಡೀಲಿಕ್ಕೋಸ್ಕರ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿನ ಕರ್ನಾಟಕ ಪ್ರದೇಶದಲ್ಲಿ ನಾವು ತೊಗೊಂಬಂದಿದ್ದೀವಿ. ಅದಕ್ಕೆ ತಾವೆಲ್ಲರೂ ಬಂದು ಈ ಸಂಘಟನೆ ಒಂದು ಒಗ್ಗೂಡಿಸಿ ನಮ್ಮನ್ನು ಕೈ ಬಲಪಡಿಸ್ಬೇಕು. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸಮಾಜಕ್ಕೆ ರಾಜಕೀಯ ಶಕ್ತಿ ಸಿಗಬೇಕು. ನಮ್ಮ ಸಮಾಜ ಒಂದು 10 ಜನ MLAಗಳು ವಿಧಾನಸೌಧದಲ್ಲಿ ಹೋಗಿ ಕೂರಬೇಕು. ಹಾಗಾಗಿ ನಮ್ಮದು ಇಷ್ಟು ಲಕ್ಷಾಂತರ ವೋಟರ್ಸ್ ಇದ್ದೀವಿ, 60-70 ಲಕ್ಷ ವೋಟರ್ಸ್ ಇದ್ದರೂ ನಾವಿವತ್ತು ನಿಮಗೆ ಗೊತ್ತಿದೆ ಎಷ್ಟು ಜನ MLAಗಳಿದ್ದಾರೆ, ಎಷ್ಟು ಜನ ಇವತ್ತು ವಿಧಾನಸೌಧದಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಆದ್ದರಿಂದ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಮುಖಾಂತರ ನಮ್ಮ ವೋಟ್ ಸಿಂಬಲ್ಗೆ ನಾವೇ ವೋಟ್ ಹಾಕ್ಕೊಂಡು ನಾವೊಂದು 10-15 ಜನ MLAಗಳು ವಿಧಾನಸೌಧಕ್ಕೆ ಹೋಗೋದಿದೆ. ಇವತ್ತು ನೋಡ್ಬೋದು, ಇವತ್ತು ನಮಗೆ ಎಷ್ಟೇ ಹೋರಾಟ ಮಾಡಿದ್ರು ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಬರ್ತಾರೆ, ಕಣ್ಣೋರಿಸ್ತಾರೆ, ನಾವು ಕೊಡ್ತೀವಿ ಅಂತಾರೆ, ಹೋಗ್ತಾರೆ. ಆಮೇಲೆ ಎಷ್ಟೋ ಒಂದು ನಮ್ಮ ಸಮಾಜದ್ದು ಏನು ಪ್ರಾಧಿಕಾರ ಆಗಿಲ್ಲ, ನಮ್ಮ ಸಮಾಜದ ಯಾವುದೇ ಒಂದೇ ಒಂದು ಯೂನಿವರ್ಸಿಟಿ ಇಲ್ಲ, ನಮ್ಮ ಸಮಾಜದ ಒಂದು ಕಾಲೇಜ್ ಇಲ್ಲ, ಒಂದು ವೈದ್ಯಕೀಯ ಕಾಲೇಜ್ ಇಲ್ಲ. ಇವೆಲ್ಲ ನಾವು ಮಾಡ್ಕೊಬೇಕಂತ ಹೇಳಿದ್ರೆ ನಾವು ಮೊದಲು ರಾಜಕೀಯವಾಗಿ ನಾವು ಶಕ್ತಿ ತೊಗೊಳ್ಬೇಕು. ಯಾರೋ ನಮ್ಮ ಸಮಾಜದಲ್ಲಿ ಒಬ್ಬರಿಬ್ಬರು ರಾಜಕೀಯ ಶಕ್ತಿ ತೊಗೊಂಡ್ರೆ ಅದು ಆಗಲ್ಲ. ಇಡೀ ಸಮಾಜದಲ್ಲಿ ಕನಿಷ್ಠ ಒಂದು 10 ಜನ, ನಾವು ಒಂದು 60 ಲಕ್ಷ ಜನ ಇದ್ದೀವಿ ಈ ರಾಜ್ಯದಲ್ಲಿ. 60 ಲಕ್ಷ ಜನ ಅಂದರೆ 10% ನಾವಿದ್ದೀವಿ. ಆ 10% ಶಕ್ತಿ ನಾವು ತೊಗೊಂಡು ನಾವು ವಿಧಾನಸೌಧಕ್ಕೆ ಎಂಟ್ರಿ ಆದರೆ ಅವತ್ತು ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ದಯವಿಟ್ಟು ಬಂಧುಗಳೇ, ನಮ್ಮ ಸಮಾಜದವ್ರಿಗೋಸ್ಕರನೇ ಈ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಬಂದು ತಾವು ತಮ್ಮ ಸಲಹೆ ಸೂಚನೆಗಳನ್ನ ಈ ನಮ್ಮ ಪಕ್ಷಕ್ಕೆ ಕೊಟ್ಟು ತಮ್ಮ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಬಿಕೆ ಮೋಹನ್ ಕುಮಾರ್, ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಜ್ಯಾಧ್ಯಕ್ಷ.